ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ದಿನೇಶ್ ಗುಂಡೂರಾವ್ ಅವರು ಮಾತಾಡುವಾಗ ಹೇಳಿದ್ರು, ಇಂಥ ಮಠ ಇನ್ನೊಂದು ಭಾರತದಲ್ಲಿ ಇಲ್ಲ. ನನಗನ್ಸೋದು ಭಾರತನೇ ಇಲ್ಲೈತಿ, ಇನ್ನೊಂದು ಮಠ ಎಲ್ಲಿಂದ. ಇದೇ ಭಾರತ. ಭಾರತ ಅಂದರೆ ಇದೆ. ನನಗೆ ಇಲ್ಲಿವರೆಗೂ ಬಂದಾಗಿನಿಂದ ಬರ್ತಾ ಇರುವಂಥ ಘೋಷಣೆಗಳು, ಉದ್ಘೋಷಗಳನ್ನು ನೋಡಿದಾಗ ಒಂದು ಆಶ್ಚರ್ಯ ಅನಿಸುತ್ತೆ. ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಜಿಯವರ ಪುಣ್ಯಸ್ಮರಣೆ, ರೇವಣಸಿದ್ದೇಶ್ವರ ಮಹಾರಾಜರು ವೇದಿಕೆಯ ಮೇಲಿದ್ದಾರೆ. ಈ ಮಹಾರಾಜರು ಅನ್ನುವ ಶಬ್ದ ನನಗೊಂಥರ ಆಶ್ಚರ್ಯ ತರಿಸುತ್ತೆ. ಮಹಾರಾಜರು ಮಹಾರಾಜರು ಅಂತೀರಿ, ಸಾಮ್ರಾಜ್ಯ ಎಲ್ಲೈತಿ, ಅರಮನೆ ಎಲ್ಲೈತಿ, ಕೋಟೆಯಲ್ಲಿ, ಸೈನ್ಯ ಎಲ್ಲಿ? ಅದು ಏನೂ ಇಲ್ಲದೆ ಇರುವವರನ್ನ ಮಹಾರಾಜರು ಅಂತ ಕರೆಯೋ ಕಾರಣಕ್ಕೆ ಭಾರತದ ಸಂಸ್ಕೃತಿ ಬಹಳ ಶ್ರೇಷ್ಠ ಅಂತ ನನಗನ್ಸುತ್ತೆ. ಏನೂ ಇಲ್ಲ, ಆದರೂ ಮಹಾರಾಜ. ನಮ್ಮ ದೇಶದಲ್ಲಿ ಯುದ್ಧಗಳ ಮೇಲೆ ಯುದ್ಧಗಳನ್ನು ಗೆದ್ದಂಥವರು ನೂರಾರು ಮಹಾರಾಜರು. ನೂರಾರು ಹೆಣ್ಮಕ್ಕಳನ್ನು, ಹೆಂಡತಿಯರನ್ನ ಕಟ್ಕೊಂಡು ಅರಮನೆ ಕಟ್ಟಿಸಿ ಇಟ್ಟಂಥವ್ರು ಬಹಳ ಜನ ಇದ್ದಾರೆ ದೇಶದಲ್ಲಿ. ಈ ಗಡಿಯಿಂದ ಆ ಗಡಿ ತನಕ ಸಾಮ್ರಾಜ್ಯ ಕಟ್ಟಿ ಆಳದಂಥವ್ರು ಬಹಳ ಜನ ಇದ್ದಾರೆ. ಆದರೆ 1000 ವರ್ಷ ಹೋದರೂ ಈ ದೇಶ ನೆನಪಿಟ್ಕೊಳ್ಳೋದು ಎಲ್ಲವನ್ನೂ ಬಿಟ್ಟು ಆಧ್ಯಾತ್ಮ ಅಂತ ಹೋದವ್ರನ್ನ ಮಾತ್ರ ನೆನಪಿಟ್ಕೊಳ್ಳೋದು. ಈ ದೇಶದ ದೊಡ್ಡತನ. ನಾವಂತೀವಿ ಬುದ್ಧ, ಮಹಾವೀರ, ಬಸವಣ್ಣ. ಬುದ್ಧ ಈ ಜಗತ್ತಿನಲ್ಲಿ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾಗ ಭಾರತವನ್ನು ಬಹಳ ಜನ ರಾಜರು ಆಳ್ತಾ ಇದ್ರು. ಇವತ್ತು ಅಂಥ ಒಬ್ಬ ರಾಜನ ಹೆಸರು ಯಾವನಿಗೂ ಗೊತ್ತಿಲ್ಲ. ಬುದ್ಧನ ಹೆಸರು ಎಲ್ರಿಗೂ ಗೊತ್ತು. ಅವನು ಯುದ್ಧ ಗೆದ್ದ ಅನ್ನೋ ಕಾರಣಕ್ಕಲ್ಲ, ಅರಮನೆ ಕಟ್ಟದ ಅನ್ನೋ ಕಾರಣಕ್ಕಲ್ಲ, ಕೋಟೆ ಕಟ್ಟದ ಅನ್ನೋ ಕಾರಣಕ್ಕಲ್ಲ, ಸಾಮ್ರಾಜ್ಯ ಆಳದ ಅನ್ನೋ ಕಾರಣಕ್ಕಲ್ಲ. ಎಲ್ಲ ಇತ್ತವನದು. ಚಪ್ಪಾಳೆ ತಟ್ಟಿದ್ರೆ ಏನು ಬೇಕೋ ಸೇವೆ ಮಾಡೋದಕ್ಕೆ ದಾಸಿಯರಿದ್ರು. ಹೊರಗೆ ಹೋಗಬೇಕು ಅಂದರೆ ಕುದುರೆಗಳ ಸಾಲು ತಯಾರಾಗಿ ನಿಂತಿರ್ತಿತ್ತು. ಬೇಸಿಗೆಯಲ್ಲಿ ಚಳಿ ಆಗಬೇಕು, ಚಳಿಗಾಲದಲ್ಲಿ ಬೆಚ್ಚಗಿರಬೇಕು, ಅಂಥ ಅರಮನೆ ಅವರ ಅಪ್ಪ ಕಟ್ಟಿಸಿದ್ರು. ಆ ಅರಮನೆಯಲ್ಲಿರುವಷ್ಟು ದಿವಸ ಅವನು ಬರೀ ಗೌತಮ. ಇದು ಯಾವುದೂ ಬೇಡ ನನಗೆ ಅಂತ ಹೊರಗೆ ಹೋದ ಮೇಲೆ ಬುದ್ಧ ಆಗಿತ್ತು. ಮಹಾವೀರನ ಕಥೆನೂ ಅಷ್ಟೇ ನೋಡ್ರಿ. ನಿಮಗೆ ಮಹಾವೀರ ಅಂತ ಕರಿತೀವಿ, ಶೂರ ಅಂತ. ನೋಡಿದ್ರೆ ಮೈ ಮೇಲೆ ಒಂದು ತುಣುಕು ಬಟ್ಟೆನೂ ಇಲ್ಲ. ಅವನು ಮಾತ್ರ ಶೂರ ಆಗೋದಕ್ಕೆ ಸಾಧ್ಯ, ಅವನು ಮಾತ್ರ ಮಹಾವೀರ ಆಗೋದಕ್ಕೆ ಸಾಧ್ಯ. ಮನುಷ್ಯ ಎಷ್ಟೆಷ್ಟು ಡರ್ಪೋಕ್ ಆಗ್ತಾ ಹೋಗ್ತಾನಲ್ಲ, ಎಷ್ಟೆಷ್ಟು ಭಯಗ್ರಸ್ತ ಆಗ್ತಾ ಹೋಗ್ತಾನಲ್ಲ, ಅಷ್ಟಷ್ಟು ಅವನ ಕೈಯಾಗಿನ ಹತಿಯಾರ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ. ಮುಂಚೆ ಮನುಷ್ಯರು ಬರಿಗೈಯಲ್ಲಿ ಗುದ್ದಾಡ್ತಿದ್ರು, ಧೈರ್ಯವಂತರು. ಈಗ ಪುಕ್ಕಲರು ಅಣ್ವಸ್ತ್ರ ತಯಾರು ಮಾಡಿ ಇಟ್ಕೊಂಡ, ಮಿಸೈಲ್ ತಯಾರು ಮಾಡಿ ಇಟ್ಕೊಂಡ. ಮಹಾವೀರ ಅಂತ ಯಾಕೆ ಕರಿತೀವಿ ಅಂದರೆ ಮೈ ಮೇಲೆ ಒಂದು ತುಂಡು ಬಟ್ಟೆನೂ ಇಲ್ಲದೆ ಸತ್ಯದ ಹುಡುಕಾಟಕ್ಕಾಗಿ ಹೊರಟಂತೆ. ಅರಮನೆಯಲ್ಲಿರುವಷ್ಟು ಕಾಲ ಅವನು ವರ್ಧಮಾನನಾಗಿದ್ದ. ಭಾರತದ ಸಂಸ್ಕೃತಿಯ ಶ್ರೇಷ್ಠತೆ ಇರೋದು ಇದರಲ್ಲಿ. ನಾನು ಹೇಳಿದೆ, ನನಗೆ ಇಂಚಿಗೇರಿ ಮಠದ ಸಂಪ್ರದಾಯದಲ್ಲಿ ಇಡೀ ಭಾರತ ಕಾಣಿಸ್ತದೆ. ಏನೂ ಎಕ್ಸಾಜರೇಷನ್ ಅಲ್ಲ. ಒಂದು ಮಠ, ಒಂದು ಸಂಪ್ರದಾಯ ಸಮಾಜದ ಭಾಗವಾಗಿ ಹೆಂಗಿರಬೇಕು ಅನ್ನೋದನ್ನು ಈ ಮಠ ತೋರಿಸ್ತಾ ಇದೆ, ಈ ಸಂಪ್ರದಾಯ ತೋರಿಸ್ತಾ ಇರೋದು. ಸಮಾಜದ ಭಾಗವಾಗಿರ್ತದೆ. ಬಹಳಷ್ಟು ಸಂಪ್ರದಾಯಗಳು ಸಮಾಜದ ಜೊತೆಗಿನ ಕನೆಕ್ಷನ್ ಕಳ್ಕೊಂಡ್ಬಿಡ್ತವೆ. ಈ ದ್ವೀಪಗಳು ಅಂತ ಹೇಳ್ತಾರೆ, ಸಮುದ್ರದ ಮಧ್ಯದ ಯಾವುದೋ ಒಂದು ದ್ವೀಪ ಆಗಿ ಮಠಗಳು ಉಳ್ಕೋದು. ಆ ಕಾರಣಕ್ಕೆ ಅಲ್ಲಿ ಬೋಧಿಸುವ ಸಂಪ್ರದಾಯಗಳನ್ನು ಫಾಲೋ ಮಾಡೋದು ಬಹಳ ಕಷ್ಟ ಅನ್ಸುತ್ತೆ. ನನಗೆ ಮುಕುಂದವರು ಇಂಚಗಿರಿ ಮಠದ ಸಂಪ್ರದಾಯದ ಬಗ್ಗೆ ಒಂದು 2 ಪುಸ್ತಕ ತಂದು ಕೊಟ್ಟರು. ನನಗೆ ಒಂದ್ಸಲ ಪುಸ್ತಕ ಎತ್ತಿದ ಕೆಳಗೆ ಇಡೋದಕ್ಕಾಗಲಿಲ್ಲ. ನನಗೆ ಶ್ರೇಷ್ಠವಾದ ಇತಿಹಾಸ ಬೋಧನೆಗಳು.
ಈ ದೇಶಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡುವ ಅವಶ್ಯಕತೆ ಇದ್ದಾಗ ಆ ಹೋರಾಟಕ್ಕೆ ಮಠ ಇಳಿತು. ಗೋವಾ ವಿಮೋಚನೆ ಮಾಡಬೇಕು ಅಂದಾಗ ವಿಮೋಚನೆಗಾಗಿ ಹೋರಾಟಕ್ಕೆ ಮಠ ಇತ್ತು. ಕರ್ನಾಟಕದ ಏಕೀಕರಣಕ್ಕೆ ಈ ಮಠ ಇತ್ತು. ಕಾಯಕದ ಶ್ರೇಷ್ಠತೆಯನ್ನು ಬೋಧಿಸೋದಕ್ಕೆ ಈ ಮಠ ಇತ್ತು. ಭಾರತ ದೇಶವನ್ನು ಯಾವುದಾದ್ರೂ ಒಂದು ಸಮಸ್ಯೆ ಒಳಗಡೆಯಿಂದ ತಿಂದು ನಾಶ ಮಾಡಿದರೆ ಅದು ಜಾತಿ ಭೇದ, ಜಾತಿ ಸಮಸ್ಯೆ, ಅದನ್ನು ತೊಡೆದು ಹಾಕೋದ್ರಲ್ಲಿ ಈ ಮಠ ಇತ್ತು. ಆ ಕಾರಣಕ್ಕೆ ಹೇಳ್ತೀನಿ, ಸಮಾಜದ ಜೊತೆಗೆ ಬೆಸೆದುಕೊಂಡಿರುವ ಮಠ. ಮುಖದವ್ರಿಗೆ ನಾನು ಕೇಳಿದೆ, ಬಂಜಾರ ಭವನದಲ್ಲಿ ಮಾಡ್ತಾ ಇದ್ದೀರಿ, ಬಂಜಾರ ಸಂಸ್ಕೃತಿಯ ಮಠ ಅಂದ್ರೆ ಅಲ್ಲ ಅಂದರು. ಆಯಿತು, ಮಠಾಧೀಶರು ಯಾವ ಹಿನ್ನೆಲೆಯಿಂದ ಬಂದಂಥವ್ರು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿದ್ದಾರೆ. ಭಕ್ತರು ಯಾವ ಹಿನ್ನೆಲೆಯವರು ಯಾವ ಹಿನ್ನೆಲೆಯಿಂದ ಆದರೂ ಬರ್ಬೋದು. ನನಗೆ ಹೀಗೂ ಒಂದು ಮಠ ಇರೋದಕ್ಕೆ ಸಾಧ್ಯನಾ? ಈ ಮಠದ ನೇತೃತ್ವ ವಹಿಸಿಕೊಂಡಂಥವ್ರು ಇಂಥದ್ದೇ ಜಾತಿ ಅಂತಿಲ್ಲ, ಇಂಥದ್ದೇ ಹಿನ್ನೆಲೆ ಅಂತಿಲ್ಲ. ಮಠಕ್ಕೆ ಬರುವಂತಹ ಭಕ್ತರು ಅವ್ರದ್ದು ಯಾರ್ದು ಜಾತಿ ಕೇಳೋದಿಲ್ಲ, ಧರ್ಮ ಕೇಳೋದಿಲ್ಲ. ಸೇವೆ ಯಾರಿಗೆ ಸಲ್ಲಿಸಲಾಗ್ತಾ ಇದೆ? ಯಾವುದೋ ಜಾತಿಯವರಿಗೆ, ಯಾವ್ಯಾವುದೋ ಧರ್ಮದವರಿಗೆ. ನನಗೊಂದೊಂದ್ಸಲ ಅನ್ಸೋದು, ಯಾವುದಾದ್ರೂ ಒಂದು ಜಾತಿಗೆ ಸೀಮಿತ ಆಗಿದ್ರೆ ಈ ಮಠಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಬರ್ತಾ ಇತ್ತು. ಇಂಥದ್ದೇ ಒಂದು ಜಾತಿ ಇದಂತಾಗಿದೆ. ಇಷ್ಟು ಜನ ಇದ್ದಾರೆ, ಇಷ್ಟು ಓಟು, ಅದೆಲ್ಲದರಿಂದ ಹೊರತಾಗಿರುವ ಕಾರಣಕ್ಕೆ ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅಷ್ಟೇ. ಇಂಥ ಮಠಗಳ ಸಂಖ್ಯೆ ಸಾವಿರ ಆಗುತ್ತೆ. ಮಠದ ಬೋಧನೆಯನ್ನು ನೀವೆಲ್ಲರೂ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೀರಿ ಅಂದ್ಕೊಂಡು ನಾನು ಈ ಮಾತು ಹೇಳ್ತೀನಿ. ನಮ್ಮದು ಸಣ್ಣ ಹಳ್ಳಿ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಛಬ್ಬಿ. ಬಹಳ ಸಣ್ಣಂದಿರ್ತ ನನಗೆ ನಮ್ಮೂರಿನ ಈ ಜಾತಿ ಭೇದ ನೋಡಿದಾಗೆಲ್ಲ ಸಂಕಟ ಆಗೋದು. ಯಾರೋ ಹೇಳ್ತಾ ಇದ್ರು ವೇದಿಕೆ ಮೇಲೆ, ಯಾರು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ ಇಂಥ ಜಾತಿ ಹುಟ್ಟಬೇಕು. ಯಾವುದೋ ಮನೆಯಲ್ಲಿ ಯಾವುದೋ ಜಾತಿಯಲ್ಲಿ ಯಾರದೋ ಮಗ ಹುಟ್ಟದ ಅನ್ನೋ ಕಾರಣಕ್ಕೆ, ಮಗಳಾಗಿ ಹುಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ನಾವು ಇನ್ಯಾರನ್ನೂ ಮುಟ್ಟಿಸ್ಕೊಳ್ಳೋದಿಲ್ಲ, ನಾವು ಪಕ್ಕದಲ್ಲಿ ಕೂತ್ಕೊಳ್ಳೋದಿಲ್ಲ, ಊಟ ಮಾಡೋದಿಲ್ಲ ಜೊತೆಗೆ ಕೂತ್ಕೊಂಡು. ಅಂದರೆ ಅದಕ್ಕಿಂತ ಅಸಹ್ಯ ಇನ್ಯಾವುದೂ ಇಲ್ಲ. ಅಸ್ಪೃಶ್ಯತೆ ಪಾಪ ಅಲ್ಲ ಅನ್ನೋದಾದ್ರೆ ಈ ಜಗತ್ತಲ್ಲಿ ಯಾವುದೂ ಪಾಪ ಅಲ್ಲ ತಿಳ್ಕೊಂಡು. ಅಂಥ ಅಸ್ಪೃಶ್ಯತೆಯ ವಿರುದ್ಧ ಅಲ್ಲಿ ದೂರದ ಬಿಜಾಪುರದ ಒಂದು ಹಳ್ಳಿಲಿರೋ ಮಠ ಇಷ್ಟೆಲ್ಲ ಕೆಲಸ ಮಾಡ್ತಿದೆ ಅಂದರೆ, ಈ ಕಾರ್ಯಕ್ರಮಕ್ಕೆ ಬರದೇ ಹೋಗಿದ್ರೆ ನಾನು ಮಾಡ್ಕೋತಾ ಇದ್ದ ಆತ್ಮವಂಚನೆ, ನನಗೆ ನಾನೇ ಆತ್ಮವಂಚನೆ ಮಾಡ್ಕೊಂಡಿದ್ದೀನಿ. ಇಂಥ ಮಠಗಳು ಊರಲ್ಲಿ ಬೆಳಿಬೇಕು, ಈ ಸಂಪ್ರದಾಯ ಬೆಳಿಬೇಕು, ಈ ಸಂಪ್ರದಾಯವನ್ನು ಪರಿಚಯಿಸುವ ಕೆಲಸ ಮನೆ ಮನೆಗೆ ತಗೊಂಡು ಹೋಗ್ಬೇಕಿದೆ. ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅನ್ನೋದು ಮನುಷ್ಯರಿಗೆ ಮಾತ್ರ. ಈ ನೂರಾರು ಕೋಟಿ ಜೀವರಾಶಿಗಳ ಮಧ್ಯದಲ್ಲಿ ಮನುಷ್ಯ ಮಾತ್ರ ಆಧ್ಯಾತ್ಮಿಕ. ಯಾಕಂದ್ರೆ ಮನುಷ್ಯನಿಗೊಂದು ಪ್ರಜ್ಞೆ ಇದೆ ಅನ್ನೋ ಕಾರಣ, ಯೋಚಿಸುವ ಶಕ್ತಿ ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ. ಉಳಿದೆಲ್ಲ ಪ್ರಾಣಿಗಳು ಆಹಾರ ಸೇವಿಸಬೇಕು, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಮತ್ತು ರೀಪ್ರೊಡಕ್ಷನ್ ಮಾಡಬೇಕು, ಅಷ್ಟಕ್ಕೆ ಮಾತ್ರ ಸೀಮಿತ. ಸತ್ಯದ ಹುಡುಕಾಟದಲ್ಲಿರೋರು ನಾವು ಮನುಷ್ಯರು ಮಾತ್ರ. ಯಾಕಂದ್ರೆ ನಮಗೊಂದು ಪ್ರಜ್ಞೆ ಅನ್ನೋದಿದೆ. ಆ ಪ್ರಜ್ಞೆ ಇರುವ ಕಾರಣಕ್ಕಾಗಿ ನಾವು ಆಧ್ಯಾತ್ಮ ಅಂತೀವಿ. ಆಧ್ಯಾತ್ಮ ಅನ್ನುವಂಥದ್ದು ಯಾವತ್ತೂ ಕೈಗೆ ನಿಲುಕದ ವಸ್ತು ಆಗಬಾರ್ದು, ಅರ್ಥ ಆಗದೇ ಇರೋ ವಸ್ತು ಆಗಬಾರ್ದು. ಆ ಕಾರಣಕ್ಕಾಗಿ ನನಗೆ ಬಸವಣ್ಣ ಕಾಯಕವೇ ಕೈಲಾಸ ಅಂದಾಗ ನನಗೆ ಆಧ್ಯಾತ್ಮದ ಮೊದಲ ಸ್ಟ್ರೋಕ್ ಹೊಡೆದಂಗೆ ಆಗುತ್ತೆ, ಮೊದಲ ಛಳಕದು ಕಾಯಕವೇ ಕೈಲಾಸ. ನಾವು ಮಾಡುವ ಕೆಲಸದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದಿದೆಯಲ್ಲ, ಅದು ಆಧ್ಯಾತ್ಮದ ಮೊದಲ ಮೆಟ್ಟಿಲು. ಅಂಥ ಕಾಯಕ ಶ್ರೇಷ್ಠತೆಗೆ ಇಂಚಿಗೇರಿ ಮಠ ಕೊಡ್ತಾ ಇರುವ ಕೊಡುಗೆಯನ್ನು ನಾನು ನೋಡ್ತಾ ಇದ್ದೆ. ಮಹಾರಾಜರು ಸ್ವತಃ ಉಳುಮೆ ಮಾಡುವಂಥದ್ದು. ಆಧ್ಯಾತ್ಮದ ಬೋಧನೆ ಕೇವಲ ಬೋಧನೆ ಆಗಿರಬಾರದು, ಅದು ಆನ್ ಗ್ರೌಂಡ್ ಪ್ರಾಕ್ಟೀಸ್ ಆಗಬೇಕು ಅನ್ನುವ ಕಾರಣಕ್ಕೆ ಕೃಷಿಯಲ್ಲಿ ನಡೀತಾ ಇರುವಂಥ ಪ್ರಯೋಗಗಳ ಬಗ್ಗೆ ನಾನು ನೋಡ್ತಾ ಇದ್ದೆ. ಬಹಳ ಖುಷಿ ಆಗುತ್ತೆ ನನಗೆ ಇಂಥದ್ದೊಂದು ಮಠ. ಆಧ್ಯಾತ್ಮ ಅನ್ನೋದು ಯಾರೋ ಉಪ್ಪರಿಗೆಯಲ್ಲಿರುವಂಥವ್ರು, ಯಾರೋ ತುಂಬ ಕೆಳಗಡೆ ಕೂತ್ಕೊಂಡಂಥವ್ರಿಗೆ ಬೋಧಿಸುವ ವಿಷಯ ಅಲ್ಲ. ಅದು ಜೀವನದ ಭಾಗ ಯಾವಾಗ ಆಗುತ್ತೆ ಅಂದರೆ ಈ ರೀತಿಯಾಗಿ ಬದುಕಿ ತೋರಿಸಿದಾಗ ಭಾಗ ಆಗುತ್ತೆ. ನಾವು ನಮ್ಮ ಜೀವನ ಏನು ಮಾಡ್ತಾ ಇದ್ದೀವಿ, ಇದರಿಂದ ಹೊರತುಪಡಿಸಿದ ಅಂತಿಮ ಸತ್ಯ ಒಂದಿದೆ. ಆ ಸತ್ಯವನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ಆಧ್ಯಾತ್ಮದ ದಾರಿ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಧರ್ಮ ಸಹಾಯ ಮಾಡ್ಬೋದು, ವಿಜ್ಞಾನ ಸಹಾಯ ಮಾಡ್ಬೋದು,
ವಿಜ್ಞಾನ ಸಹಾಯ ಮಾಡ್ಬೋದು ಅಂತ ಹೇಳಿದ್ರೆ ಭಾಳ ಜನರಿಗೆ ಆಶ್ಚರ್ಯ ಆಗುತ್ತೆ. ನನಗೆ ಈ ಕಾರ್ಲ್ ಸಗಾನ್ ಅನ್ನುವಂಥ ರೈಟರು ಬರೆದಿರುವಂಥ ಒಂದು ಕೋಟ್ ಭಾಳ ಇಷ್ಟ ಆಗುತ್ತೆ ನನಗೆ. 1990ರಲ್ಲಿ ಅಮೆರಿಕದವರು ವೊಯೇಜರ್ ಅಂತ ಒಂದು ಉಪಗ್ರಹವನ್ನು ಹಾರಿಸಿದ್ರು ಆಕಾಶಕ್ಕೆ. ಅಂತರಿಕ್ಷ ಎಷ್ಟು ದೊಡ್ಡದು ನೋಡಬೇಕು ಅಂತ. 6 ವರ್ಷ ಅದು ಹೋಗಿ 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 ಭೂಮಿಯಿಂದ 400 ಕೋಟಿ ಕಿಲೋಮೀಟರ್ ದೂರದಲ್ಲಿ ಹೋಯ್ತು. ಅಲ್ಲಿಂದ ಭೂಮಿದೊಂದು ಫೋಟೋ ತೆಗೆದು ಕಳಿಸ್ತಾರೆ. ಆ ಫೋಟೋ ಹೆಂಗಿತ್ತು ಅಂದರೆ, ಈ ನಮ್ಮ ಮನೆಯೊಳಗೆ ಬೆಳಕಿಂಡಿಯಿಂದ ಬೆಳಕಿನೊಂದು ಗೆರೆ ಬಂದಾಗ ಒಂದು ಧೂಳಿನ ಕಣ ಹೋಗ್ತಿರ್ತದೆ, ಹಂಗಿತ್ತು ಭೂಮಿ ಫೋಟೋ. ಅವಾಗ ಕಾರ್ಲ್ ಸಗಾನ್ ಬರೀತಾನೆ, ಅಲ್ಲಿ ಆ ಧೂಳಿನ ಕಣ ಇದೆಯಲ್ಲ, ಆ ಧೂಳಿನ ಕಣದ ಮೇಲೆ ನಿಮಗೆ ಪರಿಚಯ ಇರುವ ಎಲ್ಲರೂ ಆಗೋಗಿದ್ದಾರೆ. ಈ ಜಗತ್ತಿನ ಎಲ್ಲ ಧರ್ಮನೂ ಇದ್ದದ್ದು ಆ ಧೂಳಿನ ಕಣದ ಮೇಲೆ. ಜಗತ್ತನ್ನು ಆಳಿದ ಮಹಾರಾಜರುಗಳೆಲ್ಲ ಅಲ್ಲೂ ಆಗೋಗಿದ್ದಾರೆ. ಕೋಟೆ ಕೊತ್ತಲುಗಳೆಲ್ಲ ಇರೋದಲ್ಲೇ, ಸಿದ್ಧಾಂತಗಳಿರೋದಲ್ಲೇ, ಧೂಳಿನ ಕಣದ ಮೇಲೆ ಅಂತ. ಭೂಮಿ 400 ಕೋಟಿ ಕಿಲೋಮೀಟರ್ ದೂರದಿಂದ ಭೂಮಿಯ ಕಣ. ಇಲ್ಲಿ ಅರ್ಧ ಎಕರೆ ಹೊಲಕ್ಕೆ ಮರ್ಡರ್ ಮಾಡ್ಕೊತೀವಿ. ಆಧ್ಯಾತ್ಮದ ಮೂಲ ಪರಿಕಲ್ಪನೆ ಅದು. ನಾವೆಷ್ಟು ಸಣ್ಣವರು ಅಂತ ಅರ್ಥ ಮಾಡ್ಕೊಳ್ಳೋದು, ನಾವು ಎಷ್ಟು ಸಾಮಾನ್ಯರು ಅನ್ನೋದು ಅರ್ಥ ಮಾಡ್ಕೊಳ್ಳೋದು. ಆ ಪರಿಕಲ್ಪನೆಯನ್ನು ಮಠಗಳು ಮೂಡಿಸಬೇಕು ಮತ್ತು ಎಲ್ಲರಿಗೂ ಸರಳವಾಗಿ ಅರ್ಥ ಆಗುವ ರೀತಿಯಲ್ಲಿ ಮೂಡಿಸಬೇಕು, ಜನಸಾಮಾನ್ಯರ ಭಾಷೆಯಲ್ಲಿ ಮೂಡಿಸಬೇಕು. ನಾನು ಯೋಚನೆ ಮಾಡ್ತಿದ್ದೆ, ಮಹಾರಾಜರು ಒಂದು ಕಾವಿ ಬಟ್ಟೆ ನಾವು ಕಳೆದಿಲ್ವಲ್ಲ, ಯಾಕೆ ಇಲ್ಲ? ಸಂಪ್ರದಾಯ ಇಲ್ಲ. ಸಂಸ್ಕೃತದಲ್ಲಿ ಏನಾದರೂ ಪಾಠ ಮಾಡ್ತಾರಾ? ಇಲ್ಲ. ಜನಸಾಮಾನ್ಯರಿಗೆ ಏನು ಬೇಕು ಅದನ್ನು ಮಾಡ್ತಾರೆ. ಜನಸಾಮಾನ್ಯರಿಗೆ ಏನು ತಿಳುವಳಿಕೆ ಸಾಧ್ಯನೋ ಅದನ್ನು ಮಾಡ್ತಾರೆ. ದೈನಂದಿನ ಜೀವನದ ಮೂಲಕ ಅಂತಿಮ ಸತ್ಯದ ಬಗ್ಗೆ ಅರಿವು ಮೂಡಿಸೋದು ಭಾರತದ ಈ ಸಂಸ್ಕೃತಿಯಲ್ಲಿ ಮಾತ್ರ ಸಾಧ್ಯ. ಇಲ್ಲಿ ನೋಡ್ರಿ, 10 ಊರ ನಡುವೆ ಅಟ್ಲೀಸ್ಟ್ ಒಂದು ಮಠ ಇರುತ್ತೆ. ಒಂದೊಂದು ಮಠದ ಒಂದೊಂದು ಸಿದ್ಧಾಂತ ಇರಬಹುದು, ಆದರೂ ಯಾವುದು ಕಾಂಟ್ರಾಡಿಕ್ಟರಿ ಅಲ್ಲ, ಒಂದಕ್ಕೊಂದು ತಾಕಲಾಟ ಆಗುವಂಥದ್ದಲ್ಲ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂದಿರುವಂಥ ದೇಶ. ಎಲ್ಲರೂ ಅಂತಿಮ ಸತ್ಯದ ಕಡೆಗೆ ಹೋಗ್ತಾ ಇದ್ದೀವಿ. ಮಾರ್ಗ ಯಾವುದಾದ್ರೂ ಆಗಿರಬಹುದು. ಯಾರೋ ಲಿಂಗ ಪೂಜೆ ಮಾಡ್ತಾರ, ಇನ್ಯಾರೋ ತೀರ್ಥಂಕರರ ಪೂಜೆ, ಮತ್ತಾರೋ ದೇವಿ ಆರಾಧನೆ ಮಾಡಬಹುದು, ಮತ್ತಾರೋ ರಾಮನೇ ದೇವ್ರು ಅನ್ಕೋತಾನೆ, ಕೃಷ್ಣನೇ ದೇವ್ರು ಅನ್ಕೋತಾನೆ. ಒಬ್ಬರಿಗೊಬ್ಬರು ತದ್ವಿರುದ್ಧ ಅಲ್ಲ. ಯಾರೂ ಬಂದು ನಿನ್ನ ಮಾರ್ಗ ತಪ್ಪು ಅಂತ ಹೇಳಲಿಲ್ಲ. ನಮಗೆ ಯಾವುದು ಅನುಕೂಲಕರವೋ, ಯಾವುದು ಇಷ್ಟನೋ, ಯಾವುದು ಅರ್ಥ ಆಗುತ್ತೋ ಆ ಮಾರ್ಗದಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಯಾವ ಮಾರ್ಗವೂ ಮೇಲಲ್ಲ, ಯಾವ ಮಾರ್ಗವೂ ಕೀಳಲ್ಲ. ಯಾವ ಮಾರ್ಗ ಜನಸಾಮಾನ್ಯರ ಜನಜೀವನಕ್ಕೆ ಹತ್ತಿರವಾಗಿರುತ್ತೋ ಅದರಲ್ಲಿ ನಡೆಯೋದು ಬಹಳ ಈಸಿ ಆಗುತ್ತೆ. ಅದು ಇಂಚಗೇರಿ ಮಠದ ಮಾರ್ಗ. ಜನಸಾಮಾನ್ಯರಿಗೆ ಅರ್ಥ ಆಗುವಂಥ, ಜನಸಾಮಾನ್ಯರಿಗೆ ತಿಳಿಯುವಂಥ ಮಾರ್ಗ. ಭಾರತದಲ್ಲಿ ಇಷ್ಟು 1000 ವರ್ಷಗಳ ಇತಿಹಾಸದಲ್ಲಿ ಯಾರೂ ಬಂದು ಇದೇ ಅಂತಿಮ ಮಾರ್ಗ ಅಂತ ಹೇಳಿದ್ರು. ಇದರಿಂದ ಮಾತ್ರ ಸ್ವರ್ಗ, ಇದರಿಂದ ಮಾತ್ರ ದೇವರು ಒಲಿತಾನೆ, ಹಿಂಗೆ ಪೂಜೆ ಮಾಡಬೇಕು, ಇದನ್ನೇ ಮಾಡಬೇಕು, ಯಾರೂ ಹೇಳಿಲ್ಲ ಭಾರತ. ಹಂಗೆ ಯಾರಾದರೂ ಇಬ್ಬರು ಹೇಳಿಬಿಟ್ಟಿದ್ರೆ ಬಡದಾಡ್ಕೊಂಡು ಸಾಯ್ತಿದ್ರು ಭಾರತೀಯ. ಈ ಸೌಂದರ್ಯ ನೋಡೋದಕ್ಕೆ ಸಿಗ್ತಿರಲ್ಲ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಿಮಗೆ ಯಾವ್ದು ಇಷ್ಟನೋ ಆ ಮಾರ್ಗದಲ್ಲಿ ನೀವು. ಭಾರತದ ಸೌಂದರ್ಯ ಏನು ಅಂದರೆ, ದೇವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದಂಥ ದೇಶ. ಅವರನ್ನು ನಾವು ಆರಾಧನೆ ಮಾಡ್ತೀವಿ. ಒಂದು ಕಡೆ ದೇವರೇ ಸರ್ವಸ್ವ ಅಂತ ಹೇಳುವಂಥದ್ದು, ಇನ್ನೊಂದು ಕಡೆ ದೇವರು ಇಲ್ಲ ಅಂತ ಹೇಳುವಂಥದ್ದು. ಇಬ್ಬರೂ ನಮಗೆ ಪೂಜನೀಯ. ಯಾರು ನಮ್ಮ ಥಾಟ್ ಪ್ರೊಸೆಸ್ಸಿಗೆ ಹತ್ರನೋ ಅವರ ಮಾರ್ಗದಲ್ಲಿ ನಾವು ನಡೀತೀವಿ. ಇಂಚಗೇರಿ ಮಠ ನಾನು ಬಿಜಾಪುರ ಜಿಲ್ಲೆ ಭಾಳ ಸಲ ಬಂದೀನಿ, ಬಟ್ ಬೇಜಾರಿಂದ ಹೇಳ್ತೀನಿ, ಬರೀ ಬಂದಿದ್ದೆಲ್ಲ ಭೀಮಾ ತೀರಕ್ಕೆ. ನಾನು ಪತ್ರಕರ್ತ. ಈ ಸಲ ಇಂಚಗೇರಿಗೆ ಬರಬೇಕು ಖಂಡಿತವಾಗ್ಲೂ. ನಾನು ದೇವರು, ಆಧ್ಯಾತ್ಮ ಇದರ ಬಗ್ಗೆ ಓದೀನಿ, ಕೇಳೀನಿ, ಬೋಧನೆ ಮಾಡೋದನ್ನು ಕೇಳ್ಕೊಂಡಿದ್ದೀನಿ, ಪಾಲನೆ ಮಾಡಿದ್ದೀನಿ. ನೀವೆಲ್ಲ ಇದ್ದೀರಲ್ಲ, ನೀವು ಅದನ್ನು ಬದುಕ್ತಾ ಇರೋರು. ಉಳಿದವರೆಲ್ಲರಿಗಿಂತಲೂ ಶ್ರೇಷ್ಠ ಅಂತ ಯಾಕೆ ಅನಿಸುತ್ತೆ ಅಂದರೆ, ಅದನ್ನು
ಬದುಕ್ತಾ ಇರುವಂಥದ್ದು, ಜೀವನದ ಭಾಗವಾಗಿಸಿಕೊಂಡಂಥದ್ದು. ನಿಮ್ಮೆಲ್ಲರಿಗೂ ಮಹಾರಾಜರ ಮಾರ್ಗದರ್ಶನ ಸಿಕ್ಕಿದ್ದು, ಇಂಚಿಗೇರಿ ಸಂಪ್ರದಾಯದ ಆ ದಾರಿ ದೀಪ ಸಿಕ್ಕಿದ್ದು ಬಹಳ ಸಂತೋಷ. ನನಗೆ ಇಂಚಿಗೇರಿ ಮಠದ ಬಗ್ಗೆ ಕೊಟ್ಟಂಥ ರಂಜಾನ್ ದರ್ಗಾ ಅವರು ಬರೆದಂಥ ಪುಸ್ತಕ ಓದ್ತಾ ಭಾರತದಲ್ಲಿ ನಡೆದಂಥ ಅಷ್ಟು ಭಕ್ತಿ ಪಂಥದ ಚಳುವಳಿಕೆಗಳ ಬಗ್ಗೆ ಓದಬೇಕು ಅಂತ ಅನಿಸ್ತು. ನನ್ನ ಜ್ಞಾನದ ಹಸಿವನ್ನು ಮಠದ ಬಗೆಗಿನ ಪುಸ್ತಕ ಹೆಚ್ಚು ಮಾಡಿತು. ನಮಗೆ ಭಾರತದ ಸ್ವಾತಂತ್ರ್ಯ ಚಳುವಳಿ ಅಂದರೆ, ನಾನು ಯಾರ ಬಗ್ಗೆನೂ ಅಂದರೆ ಕಡಿಮೆ ಗೌರವದಿಂದ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಯಾರೋ ಉಪವಾಸ ಕೂತ್ಕೊಂಡ್ರು, ಯಾರೋ ಕೇಳಿದ್ರು, ಬ್ರಿಟಿಷರು ಕೊಟ್ಟುಬಿಟ್ರು, ಇಂಥದ್ದೇ ಕತೆ ಓದ್ಕೊಂಡು ಬಂದಿದ್ವಿ ಇಲ್ಲ. ಅಥವಾ ಕ್ರಾಂತಿಕಾರಿಗಳು ಅನ್ನಿಸಿಕೊಂಡಂಥವರು ಅವರು ಮಾತ್ರ ನಡೆಸಿದ ಹೋರಾಟನ ಇದು ಅಲ್ಲ. ಮಠಗಳ ಭಾಗವಹಿಸಿದ್ವು, ಆಧ್ಯಾತ್ಮಿಕ ಕೇಂದ್ರಗಳ ಈ ಹೋರಾಟದ ಭಾಗವಾಗಿದ್ವು ಅನ್ನೋದಿದೆಯಲ್ಲ, ಇದಕ್ಕೆ ಇತಿಹಾಸ ಬರೆಯುವಂಥವ್ರು ಮನ್ನಣೆ ಕೊಡಬೇಕು. 75 ವರ್ಷ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆಜಾದಿ ಕಾ ಅಮೃತ ಮಹೋತ್ಸವ ಅಂತ ಹೇಳ್ತಾ ಇದ್ದೀವಿ. ಯಾರ್ಯಾರು ಕೊಡುಗೆ ಕೊಟ್ಟರು, ಎಲ್ಲೆಲ್ಲಿ ಕೊಡುಗೆ ಕೊಟ್ಟರು ಅದೆಲ್ಲವನ್ನೂ ಹೇಳ್ತೀವಿ. ಸಾಧು ಸಂತರ ಕೊಡುಗೆ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಏನಾಗಿತ್ತು, ಮಠಗಳ ಕೊಡುಗೆ ಏನಾಗಿತ್ತು, ಇವತ್ತಿನ ತಲೆಮಾರಿಗೆ ಗೊತ್ತಾಗುತ್ತೆ. ಇದರ ಬಗ್ಗೆ ಓದೋ ತನಕ ನನಗೆ ಭಾರತದ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಬರೀ ಪೊಲಿಟಿಕಲ್ ಹೋರಾಟ ಆಗಿತ್ತು, ರಾಜಕೀಯದ ಹೋರಾಟ. ಅದನ್ನು ಎಷ್ಟು ಚಂದ ಬರೀತಾರೆ ಆ ಪುಸ್ತಕದಲ್ಲಿ ಅಂದರೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಧಾರ್ಮಿಕ ದಿಕ್ಕು ಬೇಕು, ಸ್ವಾತಂತ್ರ್ಯ ಬಂದ ಮೇಲೆ ಅದನ್ನು ಉಳಿಸಿಕೊಳ್ಳುವುದಕ್ಕೊಂದು ಆಧ್ಯಾತ್ಮದ ಮುಖ ಬೇಕು. ಸತ್ಯವಾದ ಮಾತು. ಅಂಥ ಹೋರಾಟದ ಕೇಂದ್ರ ಈ ಮಠ. ಇದು ಕರ್ನಾಟಕದಲ್ಲಿದೆ ಅನ್ನೋದು ನನಗೆ ಹೆಮ್ಮೆ, ಉತ್ತರ ಕರ್ನಾಟಕದಲ್ಲಿದೆ ಅನ್ನೋದು ಇನ್ನೂ ದೊಡ್ಡ ಹೆಮ್ಮೆ ನನ್ನ ಭಾಗದಲ್ಲಿದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದು ನನಗೆ ಸೌಭಾಗ್ಯ ಸೌಭಾಗ್ಯ ಸೌಭಾಗ್ಯ. ಮಹಾರಾಜರ ಆಶೀರ್ವಾದ ನನ್ನ ಮೇಲಿರಲಿ. ಮಠದ ಧ್ಯೇಯ ಇದೆಯಲ್ಲ, ಆ ಧ್ಯೇಯ ಈಡೇರಬೇಕದು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಅದ್ವೈತ ಹೇಳಿದಂಥ ದೇಶ ನಮ್ಮದು. ಅಹಂ ಬ್ರಹ್ಮಾಸ್ಮಿ. ದೇವ್ರು ಎಲ್ಲಿದ್ದಾನಂದ್ರೆ ದೇವ್ರು ನನ್ನೊಳಗಿದ್ದಾನೆ. ನೀನು ಯಾರು ಅಂದ್ರೆ ನಾನು ದೇವರ ಅಂಶ ಅಂತ ಹೇಳಿ. ಯಾರೋ ಕೇಳಿದ್ರೆ ದೇವ್ರು ಅಂದ್ರೆ ಏನು? ಸಮುದ್ರ. ಮತ್ತು ನೀನೇನು? ಆ ಸಮುದ್ರದ ಒಂದು ಹನಿ. ನನ್ನನ್ನು ಹೊರತುಪಡಿಸಿ ದೇವರಿಲ್ಲ, ದೇವ್ರನ್ನ ಹೊರತುಪಡಿಸಿ ನಾನಿಲ್ಲ. ಹಂಗಿದ್ದ ಮೇಲೆ ಯಾವ ಜಾತಿ ಭೇದ, ಇನ್ಯಾವುದು ಮತ್ಯಾವುದು. ಯಾರೋ ಹುಟ್ಟಿನ ಕಾರಣಕ್ಕಾಗಿ ಮುಟ್ಟಿಸ್ಕೋಬಾರ್ದು ಅಂತ, ಹುಟ್ಟಿನ ಕಾರಣಕ್ಕಾಗಿ ಮನೆಯೊಳಗೆ ಬಿಟ್ಕೋಬಾರ್ದು, ಹುಟ್ಟಿನ ಕಾರಣಕ್ಕಾಗಿ ದೇವಸ್ಥಾನಕ್ಕೆ ಬಿಟ್ಕೋಬಾರ್ದು. ಅಸಹ್ಯ ಅದು. ಆ ಅಸಹ್ಯವನ್ನು ತೊಡೆಯುವ ಕಾಯಕದಲ್ಲಿ ಇಂಚಿಗೇರಿ ಮಠ ಶತಮಾನದಿಂದ ತೊಡಗಿಸಿಕೊಂಡಿದೆ. ಸಮಾಜಕ್ಕೆ ಏನು ಬೇಕೋ ಅದನ್ನು ಈ ಮಠ ಮಾಡ್ತಾ ಇದೆ. ಆ ಕಾರಣಕ್ಕೆ ಸಮಾಜದ ಕಡೆಯಿಂದ ನಾನು ಮಠಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ.